ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ಜಗತ್ತು ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಕನ್ನಡದ ನಟಿಯರು ಎಷ್ಟು ಓದಿದ್ದಾರೆ ಎಂಬುದನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಕೊನೆ ತನಕ ನೋಡಿ ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯಲು ಹೋಗಬೇಡಿ. ಇವಾಗ ನೋಡಿಕೊಂಡು ಬರೋಣ ಬನ್ನಿ. ರಾಧಿಕಾ ಪಂಡಿತ್ ಇವರು ಸೀರಿಯಲ್ನಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು. ಇವರ ಮೊದಲನೆಯ ಸಿನಿಮಾ ಮೊಗ್ಗಿನ ಮನಸ್ಸು. ಇವರು ಓದಿದ್ದು ಬಿಕಾಂ ಬ್ಯಾಚುಲರ್ ಆಫ್ ಕಾಮರ್ಸ್. ಆರಾಧನಾ ರಾಮ್ ಇವರು ಮಾಲಾಶ್ರೀ ಅವರ ಮುದ್ದಿನ ಮಗಳು, ಅಂದರೆ ರೆಬೆಲ್ ಎಂದು ಕರೆಸಿಕೊಳ್ಳುವ ಮಾಲಾಶ್ರೀ ಅವರ ಮಗಳು ಆರಾಧನಾ ರಾಮ್. ಇವರು ಓದಿದ್ದು BBA ಪದವಿ. ಇವರು BBA ಪದವಿ ಪಡೆದಿದ್ದಾರೆ. ಅಮೃತಾ ಅಯ್ಯಂಗಾರ್ ಇವರು ಡಾಲಿ ಧನಂಜಯ್ ಅವರ ಜೊತೆ ನಟಿಯಾಗಿ ನಟಿಸಿದ್ದು ಇವರು ಮೈಸೂರಿನ ಕಾಲೇಜಿನಲ್ಲಿ BA ಪದವಿ ಪಡೆದಿದ್ದಾರೆ. ಶ್ರೀನಿಧಿ ಶೆಟ್ಟಿ ಇವರು KGF ಚಿತ್ರದ ನಾಯಕಿಯಾಗಿದ್ದು ಇವರು BA ಪದವಿ ಪಡೆದಿದ್ದಾರೆ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪಡೆದಿದ್ದಾರೆ. ವಿಷಯ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನಟಿ ಪ್ರೇಮ ಇವರು ಒಂದು ಕಾಲದಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ನಟಿ. ಇವರು ಓದಿದ್ದು PUC. ಇವಾಗ ಜಿ ಕನ್ನಡದಲ್ಲಿ ಬರುವ ಒಂದು ರಿಯಾಲಿಟಿ ಶೋ ಒಂದರಲ್ಲಿ ಜಡ್ಜ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇನ್ನು ದಿವ್ಯಾ ಉರುಡುಗ ಇವರು ಕಳೆದ ಬಿಗ್ ಬಾಸ್ ಸೀಸನ್ 8ರ ಸ್ಪರ್ಧಿಯಾಗಿದ್ದು ಇವರು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಬರುವ ಒಂದು ಸೀರಿಯಲ್ನಲ್ಲಿ ನಟಿಯಾಗಿ ನಟಿಸುತ್ತಿದ್ದಾರೆ. ಇವರು ಮಂಗಳೂರಿನ ಕಾಲೇಜಿನಲ್ಲಿ BSc ಮಲ್ಟಿಮೀಡಿಯಾ ಪದವಿ ಪಡೆದಿದ್ದಾರೆ. ಪವಿತ್ರಾ ಗೌಡ ಇವರು ಕೆಲವೊಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಮತ್ತೆ ಇವರು ರೆಡ್ ಕಾರ್ಪೆಟ್ ಎಂಬ ಸ್ಟುಡಿಯೋ ಓನರ್ ಕೂಡ ಆಗಿದ್ದಾರೆ. ಇವರು BSc ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿ ಪಡೆದಿದ್ದಾರೆ. ಅದಿತಿ ಪ್ರಭುದೇವ ಇವರು ಸೀರಿಯಲ್ನಿಂದ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು. ಇವಾಗ ಇವರು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಬರುವ ಒಂದು ರಿಯಾಲಿಟಿ ಶೋ ರಾಜಾರಾಣಿ ರಿಯಾಲಿಟಿ ಶೋನ ಜಡ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ದಾವಣಗೆರೆಯ ಒಂದು ಕಾಲೇಜಿನಲ್ಲಿ MBA ಪದವಿ ಪಡೆದಿದ್ದಾರೆ. ಮಲೈಕಾ ಟಿ ವಸುಪಾಲ್ ಇವರು ಹಿಟ್ಲರ್ ಕಲ್ಯಾಣ ಎಂಬ ಸೀರಿಯಲ್ನಿಂದ ಬಂದಿದ್ದಾರೆ. ನಟ ಚಿಕ್ಕಣ್ಣ ಅವರು ಮೊದಲನೇ ಬಾರಿ ಹೀರೋ ಆಗಿ ನಟಿಸಿದ ಉಪಾಧ್ಯಕ್ಷ ಚಿತ್ರಕ್ಕೆ ಇವರು ನಾಯಕಿಯಾಗಿ ನಟಿಸಿದ್ದಾರೆ. ಇವರು ಓದಿದ್ದು BA ಪದವಿ. ನಟಿ ಸೋನಾಲ್ ಮಾಂತೇರೋ ಇವರು ರಾಬರ್ಟ್ ಚಿತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಮೊನ್ನೆಯಷ್ಟೇ ಡೈರೆಕ್ಟರ್ ತರುಣ್ ಸುಧೀರ್ ಅವರನ್ನು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವರು ಓದಿದ್ದು BCom. ರುಕ್ಮಿಣಿ ವಸಂತ್ ಇವರು ರಕ್ಷಿತ್ ಶೆಟ್ಟಿ ನಟಿಸಿದ ಸಪ್ತಸಾಗರದಾಚೆ ಎಲ್ಲೋ ಚಿತ್ರದಲ್ಲಿ ನಟಿಯಾಗಿ ನಟಿಸಿದ್ದಾರೆ. ಇವರು ವಿದೇಶದಲ್ಲಿ BA ಓದಿದ್ದಾರೆ. ಶ್ವೇತಾ ಶ್ರೀವಾಸ್ತವ್ ಲವ್ಲಿ ಸ್ಟಾರ್ ಪ್ರೇಮ್ ಅವರ ನಟನೆಯ ಫೇರ್ ಆ್ಯಂಡ್ ಲವ್ಲಿ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದು ಇವರು ಮದುವೆಯಾದ ಬಳಿಕ ಚಿತ್ರರಂಗದಿಂದ ಸ್ವಲ್ಪ ದೂರನೇ ಉಳಿದಿದ್ದಾರೆ. ಇವರು ಓದಿದ್ದು MA ಪದವಿ ಪಡೆದಿದ್ದಾರೆ. ಸಂಗೀತಾ ಶೃಂಗೇರಿ ಇವರು ಕಳೆದ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿದ್ದು ಇವರು ನಟ ರಕ್ಷಿತ್ ಶೆಟ್ಟಿ ಅವರು ನಟಿಸಿರುವ ಚಾರ್ಲಿ 777 ಫಿಲ್ಮ್ನಲ್ಲಿ ನಟಿಸಿದ್ದಾರೆ. ಹಾಗೆ ಹರ ಹರ ಮಹಾದೇವ ಎಂಬ ಸೀರಿಯಲ್ನಲ್ಲಿ ಕೂಡ ನಟಿಸಿದ್ದಾರೆ. ಇವರು ಡಿಗ್ರಿ ಡ್ರಾಪ್ಔಟ್, ಅಂದರೆ ಡಿಗ್ರಿಯನ್ನು ಇವರು ಕಂಪ್ಲೀಟ್ ಮಾಡಿಲ್ಲ. ಮಿಲ್ಕಿ ಬ್ಯೂಟಿ ಎಂದೇ ಕರೆಸಿಕೊಳ್ಳುವ ಆಶಿಕಾ ರಂಗನಾಥ್ ಅವರು PUC ಓದಿದ್ದಾರೆ. ಇನ್ನು ತುಪ್ಪದ ಬೆಡಗಿ ಎಂದೇ ಕರೆಸಿಕೊಳ್ಳುವ ರಾಗಿಣಿ ದ್ವಿವೇದಿ ಅವರು PUC ಓದಿದ್ದಾರೆ. ಮೇಘಾ ಶೆಟ್ಟಿ ಇವರು ಜೊತೆಯಲ್ಲಿ ಸೀರಿಯಲ್ನಿಂದ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು. ಇವರು ತ್ರಿಬಲ್ ರೈಡಿಂಗ್, ಕೈವಾ, ದಿಲ್ ಪಸಂದ್ ಎಂಬ ಹಲವಾರು ಕನ್ನಡ ಚಿತ್ರದಲ್ಲಿ ನಟಿಸಿದ್ದಾರೆ. ಇವರು MBA ಪದವಿ ಪಡೆದಿದ್ದಾರೆ. ಸಪ್ತಮಿ ಗೌಡ ಇವರು ರಿಷಬ್ ಶೆಟ್ಟಿ ನಟಿಸಿರುವ ಕಾಂತಾರ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಹಾಗೆ ಹಲವಾರು ಚಿತ್ರದಲ್ಲಿ ನಟಿಸಿದ್ದಾರೆ. ಇವರು ಓದಿರೋದು BA. ಕೃತಿ ಖರ್ಬಂದ ಇವರು ಚಿರಂಜೀವಿ ಸರ್ಜಾ ನಟನೆಯ ಚಿರು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಹಾಗೆ ಯಶ್ ಅವರ ಅಭಿನಯದ ಗೂಗ್ಲಿ ಚಿತ್ರದಲ್ಲಿ, ಹಾಗೆ ಶಿವಣ್ಣ ಅವರ ಅಭಿನಯದ ಬೆಳ್ಳಿ ಚಿತ್ರದಲ್ಲಿ, ಹಾಗೆ ಹಲವಾರು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಇವರು ಓದಿರೋದು ಡಿಪ್ಲೊಮೊ. ಐಂದ್ರಿತಾ ರೈ ಇವರು ಪಾರಿಜಾತ, 100 ಜನ್ಮಕ್ಕೂ, ಪರಮಾತ್ಮ, ಬಜರಂಗಿ ಹೀಗೆ ಕನ್ನಡದ ಹಲವಾರು ಚಿತ್ರದಲ್ಲಿ ನಟಿಸಿರುವ ಐಂದ್ರಿತಾ ರೈ ಅವರು ಓದಿರೋದು BDS, ಅಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ.
ಪಡೆದು ದಂತವೈದ್ಯೆ ಆಗಿದ್ದಾರೆ. ಇವರು ಮದುವೆಯಾದ ಬಳಿಕ ಚಿತ್ರರಂಗದಿಂದ ಸ್ವಲ್ಪ ದೂರನೇ ಉಳಿದಿದ್ದಾರೆ. ಐಶಾನಿ ಶೆಟ್ಟಿ ಇವರು ಧರಣಿ ಮಂಡಲ ಮಧ್ಯದೊಳಗೆ, ವಾಸ್ತು ಪ್ರಕಾರ, ನಡುವೆ ಅಂತರವಿರಲಿ ಎಂಬ ಕನ್ನಡದ ಹಲವಾರು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಇವರು ಓದಿರೋದು MA. ಭಾವನಾ ರಾವ್ ಇವರು ಗಣೇಶ್ ಅವರು ನಟಿಸಿರುವ ಗಾಳಿಪಟ ಚಿತ್ರದಲ್ಲಿ ನಟಿಸಿದ್ದು, ಹಾಗೆ ಶರಣ್ ಅವರು ನಟಿಸಿರುವ ಟೈಗರ್ ಗಲ್ಲಿ ಚಿತ್ರದಲ್ಲಿ ನಟಿಸಿದ್ದಾರೆ. ಇವರು ಓದಿರೋದು BCom. ರಾಧಿಕಾ ಕುಮಾರಸ್ವಾಮಿ ಶಿವಣ್ಣ ನಟನೆಯ ಅಣ್ಣ ತಂಗಿ ಚಿತ್ರದಲ್ಲಿ ತಂಗಿಯಾಗಿ ನಟಿಸಿದ ಪಾತ್ರ ಯಾರಿಗೂ ಮರೆಯಲು ಸಾಧ್ಯವೇ ಇಲ್ಲ. ಇವರು ಸ್ವೀಟಿ, ರುದ್ರತಾಂಡವ, ನಿನಗಾಗಿ, ಇವಾಗ ಭೈರಾದೇವಿ ಎಂಬ ಚಿತ್ರದಲ್ಲಿ ನಟಿಸಿದ್ದಾರೆ. ಇವರು ಕನ್ನಡದ ಹಲವಾರು ಚಿತ್ರದಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದಾರೆ. ಇವರು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆನೇ ಇದ್ದಾರೆ. ಅಂದರೆ ಇವರು 9ನೇ ತರಗತಿಯಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಇವರು ಬಹುಬೇಗನೆ ಅಂದರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದರು. ಅದನ್ನು ಸ್ವಲ್ಪ ದಿನಗಳ ಬಳಿಕ ವಿಚ್ಛೇದನ ಪಡೆದು ಆಮೇಲೆ HD ಕುಮಾರಸ್ವಾಮಿ ಅವರನ್ನು ಎರಡನೆಯದಾಗಿ ಮದುವೆ ಆಗಿದ್ದಾರೆ. ಕೆಲವು ದಿನಗಳ ಬಳಿಕ ಮದುವೆಯಾದ ನಂತರ ಸಿನಿರಂಗದಿಂದ ದೂರ ಉಳಿದ ಇವರು ಮತ್ತೆ ಕಮ್ಬ್ಯಾಕ್ ಮಾಡಿ ಸಾಲು ಚಿತ್ರಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅನು ಪ್ರಭಾಕರ್ ಅವರ ಮಗಳಾದ ಅನು ಪ್ರಭಾಕರ್ ಅವರು ಒಂದು ಕಾಲದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದವರು. ಇವರು ಜಯಂತಿ ಅವರ ಮಗನನ್ನು ಮದುವೆಯಾಗಿ ಬಳಿಕ ವಿಚ್ಛೇದನ ಪಡೆದು ಸ್ವಲ್ಪ ದಿನಗಳ ಬಳಿಕ ಪ್ರೀತಿಸಿ ರಘು ಮುಖರ್ಜಿಯವರನ್ನು ಮದುವೆಯಾದರು. ಇವರು ಓದಿರೋದು MA. ರಮ್ಯಾ ಅಂದರೆ ದಿವ್ಯಾ ಸ್ಪಂದನ ಇವರ ನಿಜವಾದ ಹೆಸರು ದಿವ್ಯಾ ಸ್ಪಂದನ. ಚಿತ್ರರಂಗದಲ್ಲಿ ಬಂದ ಬಳಿಕ ಇವರು ರಮ್ಯಾ ಎಂದೇ ಹೆಸರು ಬದಲಿಸಿಕೊಂಡರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟನೆಯ ಚಿತ್ರ ಅಭಿ ಚಿತ್ರದಲ್ಲಿ ಇವರು ಮೊದಲನೆಯದಾಗಿ ನಾಯಕ ನಟಿಯಾಗಿ ನಟಿಸಿದ್ದಾರೆ. ಮೋಹಕ ತಾರೆ ರಮ್ಯಾ ಇಲ್ಲಿಯವರೆಗೂ ಅವರು ಎಲ್ಲರ ಮನಸ್ಸಲ್ಲಿ ಮೋಹಕ ತಾರೆ ರಮ್ಯಾಗೆ ಉಳಿದಿದ್ದಾರೆ. ಇವರು ಸಾಲು ಚಿತ್ರದಲ್ಲಿ ನಾಯಕಿ ನಟಿಯಾಗಿ ನಟಿಸಿದ್ದಾರೆ. ನಾಯಕ ನಟಿಯಾಗಿ ನಟಿಸಿ ಆಮೇಲೆ ಚಿತ್ರರಂಗದಿಂದ ದೂರ ಉಳಿದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ರಾಜಕೀಯದಲ್ಲಿ ಸ್ವಲ್ಪ ದಿನ ಆಳಿ ಆಮೇಲೆ ರಾಜಕೀಯದಿಂದನೂ ದೂರ ಉಳಿದು ಮತ್ತೆ ಚಿತ್ರರಂಗಕ್ಕೆ ಬಂದು ಇವಾಗ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ಇದೆ. ಇವರು BCom ಓದಿದ್ದಾರೆ. ಮಿಲನಾ ನಾಗರಾಜ್ ಇವರು ಡಾರ್ಲಿಂಗ್ ಕೃಷ್ಣ ಅವರನ್ನು ಪ್ರೀತಿಸಿ ಮದುವೆಯಾದವರು. ಇವರು ಲವ್ ಮಾಕ್ಟೇಲ್, ಬೃಂದಾವನ ಹೀಗೆ ಹಲವಾರು ಕನ್ನಡ ಚಿತ್ರದಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದಾರೆ. ಇವರು ಓದಿರೋದು BA. ರಶ್ಮಿಕಾ ಮಂದಣ್ಣ ಇವರು ಕಿರಿಕ್ ಪಾರ್ಟಿ ಎಂಬ ಚಿತ್ರದಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದಾರೆ. ರಕ್ಷಿತ್ ಶೆಟ್ಟಿಯವರನ್ನು ಪ್ರೀತಿಸಿ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ದರು. ಹಲವಾರು ಕಾರಣಾಂತರಗಳಿಂದ ನಿಶ್ಚಿತಾರ್ಥ ಮುರಿದುಕೊಂಡು ರಕ್ಷಿತ್ ಶೆಟ್ಟಿಯವರಿಂದ ದೂರನೇ ಉಳಿದಿದ್ದಾರೆ. ಇವರು ಕನ್ನಡದಲ್ಲಿ ಫೇಮಸ್ ಆದರೂ ಇವರು ನೆಲೆ ಊರಿರೋದು ತೆಲುಗು, ತಮಿಳ್, ಹಿಂದಿ ಹಲವಾರು ಚಿತ್ರದಲ್ಲಿ ಹಲವಾರು ಭಾಷೆಯಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದಾರೆ. ಇವರು ಓದಿರೋದು BA. ರಚಿತಾ ರಾಮ್ ಇವರು ಅರಶಿ ಎಂಬ ಸೀರಿಯಲ್ನಿಂದ ಚಿತ್ರರಂಗಕ್ಕೆ ಕಾಲಿಟ್ಟವರು. ದರ್ಶನ್ ಅವರ ಬುಲ್ಬುಲ್ ಚಿತ್ರದಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದರು. ಅವತ್ತಿನಿಂದ ಇವತ್ತಿನವರೆಗೂ ಬುಲ್ಬುಲ್ ಎಂದೇ ಹೆಸರಾಂತ ನಟಿಯವರು. ಹಾಗೆ ಕನ್ನಡದಲ್ಲಿ ಟಾಪ್ 1 ನಟಿಯರಲ್ಲಿ ರಚಿತಾ ರಾಮ್ ಅವರು ಕೂಡ ಒಬ್ಬರು. ಇವರು ಸಾಲು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇವರು ಬಹುಬೇಡಿಕೆಯ ನಟಿ ಕೂಡ ಹೌದು. ಇವರು ಓದಿರೋದು BBM. ಕೊನೆಯದಾಗಿ ಉಮಾಶ್ರೀ ಮೇಡಂ ಇವರು ಒಂದು ಕಾಲದಲ್ಲಿ ಹೀರೋಯಿನ್, ಅಜ್ಜಿ, ಅಮ್ಮ ಎಲ್ಲ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದವರು. ಬಹುಬೇಡಿಕೆಯ ನಟಿ ಎಂದರೂ ತಪ್ಪಾಗಲಾರದು. ಇವರು ಸದ್ಯಕ್ಕೆ ಕನ್ನಡದಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಪುಟ್ಟಕ್ಕನ ಮಕ್ಕಳು ಎಂಬ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದರ ಜೊತೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅವರ ಕಾರ್ಯವನ್ನು ಅವರು ನಿರ್ವಹಿಸುತ್ತಿದ್ದಾರೆ. ಇವರು ಓದಿರೋದು MA. ನಮ್ಮ ಕನ್ನಡದ ನಟಿಯರು ಯಾರ್ಯಾರು ಎಷ್ಟೆಷ್ಟು ಓದಿದ್ದಾರೆ ಎಂಬುದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇದರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರೆಂದು ಕಾಮೆಂಟ್ ಮಾಡಿ. ಮತ್ತೆ ಹೊಸದಾಗಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗುತ್ತೇನೆ. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.